ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆರ್ಯವೈಶ ವೆಜ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಜೀರಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಗೊಜ್ಜು ಮಾಡುವಂತಹದ್ದು. ಇವಾಗೆಲ್ಲರೂ ನಾರ್ತ್ ಇಂಡಿಯನ್ ಸ್ಟೈನಲ್ಲಿ ಜೀರಾ ರೈಸ್ ಮಾಡ್ತಾರೆ. ನಾನು ಈ ತರಹ ಮಾಡ್ತಾಯಿದ್ದೇನೆ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು. ಹಳೆ ಕಾಲದ ಜೀರಿಗೆ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ಜೀರಿಗೆ 1.5 ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ನಂತರ ಬೆಲ್ಲ, ಒಂದು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4, ಖಾರದ ಮೆಣಸಿನ್ಕಾಯಿ ಒಂದು 4, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಕೊಬ್ಬರಿಯನ್ನು ಸ್ವಲ್ಪ ತಗೊಂಡಿದ್ದೀನಿ. ಇಂಗು ಒಂದು ಸ್ವಲ್ಪ ಇಂಗುನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡು ಬಿಡಬೇಕಾಗುತ್ತೆ. ಒಗ್ಗರಣೆಗೆ ಉದ್ದಿನಬೇಳೆ 1/4 ಟೀ ಸ್ಪೂನ್ನಷ್ಟು, ಕಡಲೆಬೇಳೆ 1/4 ಟೀ ಸ್ಪೂನ್ನಷ್ಟು, ಕಡಲೆಕಾಯಿ ಬೀಜ 1 ಟೀ ಸ್ಪೂನ್ನಷ್ಟು, ನಂತರ ಒಣಮೆಣಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿರೋದು ಒಂದೆರಡು, ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ಅರಿಶಿಣ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಆ ಐಟಮನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದುಬಿಡೋಣ. ನಂತರ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಅದನ್ನೆಲ್ಲನೂ ರುಬ್ಬಿರೋದಾಗಿದೆ. ಇವಾಗ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಎಣ್ಣೆ ಕಾದ ನಂತರ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಇವಾಗ ಸಾಸಿವೆ ಕಾಳು ಅಂತ ಸಿಡಿತಾ ಇದೆ ಒಂದೊಂದೇ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದಾದಮೇಲೆ ಅದಕ್ಕೆ ಈಗ ಕಡಲೆಕಾಯಿ ಬೀಜವನ್ನು ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ 1-2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. 1-2 ಸೆಕೆಂಡ್ ಫ್ರೈ ಮಾಡಿದ್ದಾದಮೇಲೆ ನಾನು ತೆಗೆದುಕೊಂಡಿರುವಂತಹ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಎರಡನ್ನೂ ಹಾಕೋಣ. ಎರಡನ್ನೂ ಹಾಕಿದ್ದಾದಮೇಲೆ ಅದನ್ನು ಕೂಡ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ನಂತರ ಅರಿಶಿಣ ಅದು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅರಿಶಿಣ ಹಾಕಿಬಿಟ್ಟು 1-2 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅರಿಶಿಣ ಕೂಡ ಹಾಕಿರೋದಾಗಿದೆ. ಅದು ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕೆಂಪಗಾಗಿದ್ದಾದಮೇಲೆ ರುಬ್ಬಿರುವ ಖಾರವನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಒಗ್ಗರಣೆ ಹಾಕಿದ್ದಾಗಿದೆ. ಇವಾಗ ಅದು ಕೆಂಪಗಾಗಿದ್ದಾದಮೇಲೆ ರುಬ್ಬಿರುವ ಖಾರವನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ರುಬ್ಬಿರೋ ಖಾರವನ್ನು ಹಾಕಿಬಿಟ್ಟು 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅದು ತಳ ಹತ್ತಿಬಿಡುತ್ತೆ. ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಹಾಕಬೇಕು. ಅದಕ್ಕೆ ಸ್ವಲ್ಪ ಫ್ರೈ ಅದು ಕಲಿಸ್ಕೊಂಡು ಬಿಡೋಣ. ಕಲಿಸಿದ್ದಾದಮೇಲೆ ನಾನು ಇದಕ್ಕೆ ರುಬ್ಬುವಾಗ ಹುಣಸೆ ಹಣ್ಣನ್ನು ಹಾಕಿ ಮರೆತು ಬಿಟ್ಟಿದ್ದೆ. ಇವಾಗ ಹುಣಸೆ ಹಣ್ಣನ್ನು ರುಬ್ಬುವಾಗ ಕೂಡ ಹಾಕ್ಬೋದು, ಇಲ್ಲಾಂದರೆ ಕಿವುಚ್ಬಿಟ್ಟು ಕೂಡ ಹಾಕ್ಬೋದು. ನಾನು ಹುಣಸೆ ಹಣ್ಣಿನ ರಸನ ಕಿವುಚ್ಬಿಟ್ಟು ಇವಾಗ ಮಿಕ್ಸಿ ಜಾರ್ನೊಳಗೆ ಹಾಕಿಬಿಟ್ಟು ಆ ನೀರನ್ನು ತೊಳೆದುಬಿಟ್ಟು ಈ ಬಾಂಡಿಗೆ ಹಾಕ್ತಾಯಿದ್ದೀನಿ. ಇವಾಗ ನೀರನ್ನು ಹಾಕಿದ್ದಾದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ನೀರೆಲ್ಲ ಹಿಂಗಬೇಕು. ಅದು ನೀರಾಗಿರುತ್ತಲ್ಲ, ಇವಾಗ ನೀರು ಹಾಕಿರೋದ್ರಿಂದ ನೀರಾಗಿರುತ್ತೆ. ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಗ್ಗಿಸ್ಕೊಂಡು ಬಿಡೋಣ. ಎಣ್ಣೆ ಕೂಡ ಅದರೊಳಗೇ ಬಿಡ್ತಾ ಬರುತ್ತೆ. ಆಮೇಲೆ ಅದು ಗೊಜ್ಜು. ಇವಾಗ ಜೀರಿಗೆ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಇವಾಗ ಈ ಗೊಜ್ಜನ್ನು ಅನ್ನಕ್ಕೆ ಹಾಕಿ ಕಲಿಸಿದ್ರೆ ಜೀರಿಗೆ ಚಿತ್ರಾನ್ನದ ರೆಡಿ. ಈ ಚಿತ್ರಾನ್ನನ ಜೀರಾ ರೈಸ್ ಅಂತ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ಅದು ಬೇರೆ ತರಹ ಮಾಡ್ತಾರೆ. ಇದು ನಾನು ಗೊಜ್ಜು ಮಾಡಿರೋದ್ರಿಂದ ಜೀರಿಗೆ ಚಿತ್ರಾನ್ನ ರೆಡಿ ಅಂತ ಹೆಸರು. ಇವಾಗ ಗೊಜ್ಜಾಕಿ ಅನ್ನಕ್ಕೆ ಗೊಜ್ಜು ಹಾಕಿ ಕಲಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನನ್ನ ಚಾನಲ್ ಆರ್ಯವೈಶ ವೆಜ್ ಕುಕಿಂಗ್ ಚಾನಲ್ಗೆ ಯಾರು ನೋಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇವಾಗ ಈ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡೋಣ.